ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಸೊ ಇವತ್ತೇನಪ್ಪ ಅಂತಂದರೆ ಒಂದು ಬ್ಯೂಟಿಫುಲ್ ಚಾಕ್ಲೇಟ್ ಬಗ್ಗೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಹಾಗಂತ ನಾನೇ ಚಾಕ್ಲೇಟ್ ಇವತ್ತು ಪ್ರಿಪೇರ್ ಮಾಡ್ತಾ ಇಲ್ಲ, ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಸೊ ಇವತ್ತೇನು ಅಂತಂದರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಚಾಕ್ಲೇಟ್ನ ಟೇಸ್ಟ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಸುಮಾರಷ್ಟು ವೆರೈಟೀಸ್ ಇರುವಂತಹ ಚಾಕ್ಲೇಟ್ಸ್ಗಳು, ಚಾಕ್ಲೇಟ್ ಕೇಕು ಈ ಥರ ಎಲ್ಲ ಸಿಗತ್ತೆ. ಸೊ ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲೇ ಇರುತ್ತೆ. ಪ್ರೈಸ್ ಕೂಡ ವರ್ತ್ ಅಂತ ಹೇಳ್ಬೋದು. ತುಂಬ ಕಾಸ್ಟ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಲೋ ಇದೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಒಂದು ಪ್ರೈಸಲ್ಲಿದೆ. ಸೊ ನಿಮ್ಗೇನಾದರೂ ಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು ನೀವು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ನಾವೆಲ್ಲ ಹೋಗಿ ಯಾವ ಚಾಕ್ಲೇಟ್ನ ಟೇಸ್ಟ್ ಮಾಡಿದ್ವಿ ಅಂತ ಅಂದರೆ ಕುನಾಫಾ ಚಾಕ್ಲೇಟ್ ಕೇಕ್ನ ಟೇಸ್ಟ್ ಮಾಡಿದ್ವಿ. ಹೇಗಿದೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಕುನಾಫಾ ಆ್ಯಕ್ಚುಲಿ ಮೇಲ್ಗಡೆ ಸ್ಪೂನಲ್ಲಿ ಇಟ್ಟಿರೋದು ಇದ್ಯಾವುದು ನೀ ತಿಂತಾ ಇರೋದು ಯಾವುದು? ಬಿಗ್ ಬೇಕರ್ಸ್ ಅವ್ರದ್ದು ರಸ್ಮಲಾಯಿ, ಕ್ಲಾಸಿಕ್ ರಸ್ಮಲಾಯಿ. ನೀನು ಕುನಾಫಾ. ಆ್ಯಕ್ಚುಲಿ ಕುನಾಫಾ ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ನೋಡಲಿಲ್ಲ, ಕುನಾಫಾ ಇದು ತುಂಬ ಫೇಮಸ್ ಇದೆ ಇವಾಗ. ಚಾಕ್ಲೇಟ್ಸ್ ಎಲ್ಲ ಕುನಾಫಾದ್ ಬರುತ್ತೆ. ಸೊ ಇದು ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದ್ರ ಮೇಲಿರೋದು ಏನು ಗೊತ್ತಾ, ಈಗ ಹೇಳಿದ್ನಲ್ಲ ಫಸ್ಟ್ ಅರುಣ್ ನೀ ತೊಗೊಂಡಿದ್ದೀಯಲ್ಲ, ಅದು ಇದು ಸ್ಪೂನಲ್ಲಿರೋದು. ಹೆಸರು ಮರ್ತೋಯ್ತು ಆಲ್ರೆಡಿ. ಆಮೇಲೆ ಟೇಸ್ಟು ಕುನಾಫಾಕ್ಕೆ ಕಂಪೇರ್ ಮಾಡಿದರೆ ಇದು ಸಾರಿ ನಿಮ್ಗೆ ಹೆಸರೇ ಮಾಡ್ತೋಗುತ್ತೆ ಏನದು, ಕ್ಲಾಸಿಕ್ ರಸ್ಮಲಾಯಿಗೆ ಕಂಪೇರ್ ಮಾಡಿದರೆ ಕುನಾಫಾ ಟೇಸ್ಟು ಸಕ್ಕತ್ತಾಗಿದೆ. ಸೊ ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ ಇದೆ ತಗೋ ಅಂತ. ಒಂದ್ಸಲ ಟೇಸ್ಟ್ ಮಾಡೋಣ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಇದು ಮಾಡಿದರು. ಸೊ ಪ್ರೈಸ್ ಕೂಡ ಅಷ್ಟೇನು ಜಾಸ್ತಿ ಇಲ್ಲ. 180. ಇದು 180 160 180. ಓ 160 ಅನ್ಸುತ್ತೆ. 180 ಇದಕ್ಕೆ. ನಂದು ನನ್ನ ತಂಗಿದು 180 ಹೌದು. ಇದು 140 ಸಾರಿ 160 160 160 ನೋಡೋಣ ಯಾರು ಕರೆಕ್ಟ್ ಆಗುತ್ತೆ ಅಂತ. ನಮ್ಮದು ಮಾತ್ರ 180. ಟೇಸ್ಟ್ ಮಾಡ್ತೀರಾ? ನಾನು ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೋಗ್ಬಿಟ್ಟು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿತ್ತು. ಮತ್ತು ಏನು ಅಂತಂದರೆ ಪ್ರೈಸ್ ಕೂಡ ಓಕೆ ವರ್ತಾಗಿತ್ತು, ಕೊಡಬಹುದು, ಅಷ್ಟೇನು ಕಾಸ್ಟ್ಲಿ ಕೂಡ ಅಂತ ಅನಿಸ್ಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮಗೆ ಜಾಸ್ತಿ ಇಷ್ಟ ಆಗಿದ್ದು ಕುನಾಫಾ ಚಾಕ್ಲೇಟ್ ಕೇಕ್ ಏನಿದೆಯೋ ಅದು ಇಷ್ಟ ಆಯಿತು. ಸೊ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ವಲ್ಲ ಕ್ಲಾಸಿಕ್ ರಸ್ಮಲಾಯಿ, ಅದು ಓಕೆ ಆಗಿತ್ತು. ಅದು ಕೆಲವ್ರಿಗೆ ಇಷ್ಟ ಆಗ್ಬೋದೇನೋ, ಬಟ್ ನನಗಂತೂ ಇಷ್ಟ ಆಗಿಲ್ಲ ಟು ಬಿ ಹಾನೆಸ್ಟ್. ಸೊ ನಂಗೆ ಇಷ್ಟ ಆಗಿದ್ದು ಕುನಾಫಾ ಚಾಕ್ಲೇಟ್ ಪಿಸ್ತಾದಲ್ಲಿ ಇರೋಂತಹ ಒಂದು ಒಳ್ಳೆ ಫ್ಲೇವರಲ್ಲಿತ್ತು. ಸೊ ಹಾಗಾಗಿ ನಾವೆಲ್ಲರೂ ಅದನ್ನೇ ಟೇಸ್ಟ್ ಮಾಡಿದ್ವಿ. ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಫಸ್ಟ್ ಪ್ರಿಫರೆನ್ಸ್ ಆ್ಯಂಡ್ ನಂಬರ್ 1 ಸ್ಥಾನ ಕೊಡೋಕ್ಕೆ ಇಷ್ಟಪಡ್ತೀನಿ. ಕ್ವಾಂಟಿಟಿ ಬಗ್ಗೆ ಹೇಳೋದಾದರೆ ಓಕೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ಮತ್ತು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೇಲಿ ನಾವು ಯಾರ್ಯಾರು ಟೇಸ್ಟ್ ಮಾಡಿದ್ವಿ ಅವರಿಗೆಲ್ಲ ಇಷ್ಟ ಆಯಿತು. ಬಟ್ ನಿಮಗೆ ಪಿಸ್ತಾ ಫ್ಲೇವರಲ್ಲಿ ಕುನಾಫಾ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಚಾಕ್ಲೇಟ್ ಆಗಿರ್ಬೋದು ಅಥವಾ ಚಾಕ್ಲೇಟ್ ಕೇಕ್ ಆಗಿರ್ಬೋದು, ಎರಡೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಯಾಕಂದರೆ ಅದೊಂಥರ ಬೇರೆ ಟೇಸ್ಟೇ ಕೊಡುತ್ತೆ. ಸೊ ನೀವೇನಾದರೂ ವಿಜಯನಗರ ಸೈಡಲ್ಲಿ ಇದ್ದವರಾದರೆ ಅಥವಾ ಆ ಕಡೆ ಸುತ್ತಮುತ್ತ ಯಾರಾದರೂ ಇದ್ದವರಾದರೆ ಬಂದ್ಬಿಟ್ಟು ಒಂದ್ಸಲ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ಲದೂ ಕೂಡ ಅಲ್ಲಿ ಶೋ ಹಾಕಿರ್ತಾರೆ, ಡಿಸ್ಪ್ಲೇ ಇಟ್ಟಿರ್ತಾರೆ. ಸೊ ಇನ್ನು ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ನಾನು ಇನ್ನೊಂದು ಹೇಳೋದು ಮಾಡ್ತಾ ಹೋದೆ, ಇಲ್ಲಿ ಚಾಕ್ಲೇಟ್ ಕೇಕ್ಗಳು ಅಷ್ಟೇ ಅಲ್ಲದೆ ಅವ್ರದ್ದೇ ಪಕ್ಕದ ಶಾಪ್ ಇದೆ. ಸೊ ಅಲ್ಲೂ ಕೂಡ ನಿಮಗೆ ನೂಡಲ್ಸು, ಪಿಜ್ಜಾ, ಬರ್ಗರ್ ಆ ಥರದ್ದೆಲ್ಲ ಸಿಗುತ್ತೆ, ಸ್ವೀಟು ಸಿಗುತ್ತೆ. ಈ ಥರದ ಒಂದು ಫುಡ್ಗಳು ಕೂಡ ಅವೈಲೇಬಲ್ ಇರುತ್ತೆ. ನೀವೇನಾದರೂ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ, ಬಾಯ್ ಫ್ರೆಂಡ್ ಜೊತೆ ನೀವು ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು. ಯಾಕಂದರೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಚಾಕ್ಲೇಟ್ ಇಷ್ಟಪಡೋರಿಗಂತೂ ಅಲ್ಲಿ ಹೋದರೆ ಹಬ್ಬ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ತುಂಬ ಡಿಫ್ರೆಂಟು ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಕೇಕ್ಗಳು ಅದೆಲ್ಲ ಕೂಡ ಅವೈಲೇಬಲ್ ಇದೆ. ಸೊ ನೀವು ನೋಡಲಿಕ್ಕೆ ನಿಮಗೆ ಪೇಷನ್ಸ್ ಬೇಕು, ಅಷ್ಟು ಡಿಸ್ಪ್ಲೇ ಇಟ್ಟಿದ್ದಾರೆ ಅಲ್ಲಿ.
ನನಗಂತೂ ಚಾಕ್ಲೇಟ್ ಕೇಕು, ಚಾಕ್ಲೇಟ್ ಐಸ್ ಕ್ರೀಮ್, ಚಾಕ್ಲೇಟ್ ಮಿಲ್ಕ್ ಶೇಕ್ ಈ ಥರದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಚಾಕ್ಲೇಟ್ಸ್ ಲವರ್ ಯಾರೇ ಇದ್ರೂ ಒಂದು ಸಲ ಈ ಒಂದು ಶಾಪ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.